ನಮಸ್ಕಾರ ಸ್ನೇಹಿತರೆ, ಇದು ಹೊಸನಗರ ತಾಲೂಕಿನ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಾನು ಗಣೇಶ್ ಬೆಳ್ಳಿ. ಹೊಸನಗರ ತಾಲೂಕಿನ ಕಳೆದ 1 ವರ್ಷದ ಹಿಂದೆ ಹೊಸವೆ ಗ್ರಾಮದಲ್ಲಿ ಒಂದು ಒತ್ತುವರಿ ತೆರವಾಗಿತ್ತು ಕಂದಾಯ ಇಲಾಖೆಯಿಂದ. ಈ ವಿಚಾರವಾಗಿ ನಾನು ಸಮೇತ ಪತ್ರಿಕೆಯಲ್ಲಿ ಬರೆದಿದ್ದೆ. ಊರೊಳಗೆ ಜನರು ಒಗ್ಗಟ್ಟಾಗಿರಬೇಕು ಎನ್ನುವುದರ ಬಗ್ಗೆ ಪತ್ರಿಕೆಯಲ್ಲಿ ವರದಿ ಮಾಡಿದ್ದೆ. ಆ ನಂತರದಲ್ಲಿ ಯಾರು ತೆರವಿಗೆ ಒಳಗಾಗಿದ್ರೋ ಅವರು ಲೋಕಾಯುಕ್ತಕ್ಕೆ ಒಂದು ದೂರು ಅರ್ಜಿಯನ್ನು ಸಲ್ಲಿಸಿದ ಪ್ರಕರಣದಲ್ಲಿ ಈಗ ಆ ಊರಿನಲ್ಲಿ ಅದೇ ಸರ್ವೆ ನಂಬರ್ನಲ್ಲಿರುವ ಸುಮಾರು 10 ಜನರ ಭೂ ಒತ್ತುವರಿಗಳನ್ನು ತೆರವುಗೊಳಿಸಬೇಕು ಎಂದು ಲೋಕಾಯುಕ್ತ ಆದೇಶ ಆಗಿದೆ. ಈ ಸರ್ಕಾರದಲ್ಲಿ ಜನರ ನಡುವಿನ ಗೊಂದಲವನ್ನ ಸರ್ಕಾರ ಹೇಗೆ ಉಪಯೋಗಿಸ್ಕೊಳ್ತಿದೆ, ಕಾನೂನಿನಡಿಯಲ್ಲಿ ಹೇಗೆ ರೈತರನ್ನ ಒಡೆದಾಳುವ ರೀತಿಯಲ್ಲಿ ನಡೀತಾ ಇದೆ ಎನ್ನುವುದನ್ನ ಈ ಘಟನೆಯಿಂದ ಕಂಡು ಬರ್ತದೆ. ಹೊಸವೆ ಗ್ರಾಮದ ಸರ್ವೆ ನಂಬರ್ನಲ್ಲಿ ಇರುವ ಗೋಮಾಳದಲ್ಲಿ ಎಲ್ಲರೂ ವಾಸವಾಗಿದ್ದಾರೆ. ತಂದೆ ಕಾಲದಿಂದ, ಅಜ್ಜನ ಕಾಲದಿಂದ ಮನೆ ಕಟ್ಟಿಕೊಂಡು ವಾಸವಾಗಿದ್ದಾರೆ. ಹಕ್ಕುಗಳನ್ನ ಸರ್ಕಾರ ಈವರೆಗೆ ಕೊಟ್ಟಿಲ್ಲ, ಕೆಲವರಿಗೆ ಕೊಟ್ಟಿದೆ. ಅವರೆಲ್ಲರ 53 ಅರ್ಜಿಗಳಿದ್ದಾವೆ ಆ ಜಮೀನ್ ಮೇಲೆ. ಹಾಗೆ ಒತ್ತುವರಿ ತೆರವಾದ ಪ್ರಕರಣದ ವಿಚಾರದಲ್ಲೂ ಸಮೇತ ಒಂದಷ್ಟು ಜಾಗವನ್ನ ಆ ವ್ಯಕ್ತಿಗೆ ನೀಡಬಹುದು ಅಂತ ಊರಿನವರೆಲ್ಲ ತೀರ್ಮಾನ ಮಾಡಿದ್ರು. ಆ ನಂತರದಲ್ಲಿ ಮತ್ತು ಮುಂದುವರಿದಂತ ಒತ್ತುವರಿಯ ವಿಚಾರದಲ್ಲಿ ಊರಿನವರ ನಡುವೆ ಒಂದಷ್ಟು ಪ್ರಕರಣಗಳು ನಡೆದು ತೆರವುಗೊಳಿಸಿದ್ದಾರೆ ಸಚಿವರು. ಈ ಹಿಂದೆನೂ ತೆರವುಗೊಳಿಸಿದಂತ ಪ್ರಕರಣವಾಗಿತ್ತು. ಮತ್ತೆ ತೆರವುಗೊಳಿಸಿ ಒಂದಷ್ಟು ಅಡಿಕೆ ಸಸ್ಯಗಳನ್ನ ನಾಶ ಮಾಡಿದಂತ ಪ್ರಕರಣವನ್ನ 1 ವರ್ಷದಿಂದ ಆಗಿತ್ತು. ಈಗ ಅದೇ ಸರ್ವೆ ನಂಬರ್ನಲ್ಲಿರುವ ಉಳಿದ ಒಂದಷ್ಟು ಜನರ ತೆರವುಗೊಳಿಸಬೇಕು ಅಂತ ಯಾರು ಅಂದು ತೆರವುಗೊಳಿಸಿ ಒಳಗಾಗಿದ್ರೋ ಅವರು ನ್ಯಾಯಾಲಯ ಲೋಕಾಯುಕ್ತಕ್ಕೆ ಹೋಗಿದ್ದಾರೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯವರು ಇದೇ ಬರುವ ತಾರೀಕು 18ನೇ ತಾರೀಕು ಬೆಳಿಗ್ಗೆ 10 ಸರಿಯಾಗಿ ಅರಣ್ಯ ಇಲಾಖೆಯವರು ಮತ್ತು ಭೂ ಮಾಪಕರನ್ನ ಸೇರಿಸಿಕೊಂಡು ತೆರವುಗೊಳಿಸುವ ಬಗ್ಗೆ ಒಂದು ನೋಟಿಸನ್ನ ತಹಸೀಲ್ದಾರ್ ಮಾಡಿದ್ದಾರೆ, ಹೊಸನಗರ ತಹಸೀಲ್ದಾರ್. ನಾವು ರೈತರಿಗೆ ಹೇಳೋದೊಂದೇ, ನಿಮ್ಮಲ್ಲಿ ಒಗ್ಗಟ್ಟಿರಬೇಕು ಎನ್ನುವುದನ್ನ ಅನೇಕ ಸಾರಿ ಹೇಳಿದ್ದೇವೆ. ಇಲ್ಲಿ ಆ ಒಗ್ಗಟ್ಟಿನ ಕೊರತೆ ನಮ್ಮೆಲ್ಲರ ನಡುವೆ ಇರುವುದರೇ ಕಾರಣವೇ ನಮಗೆ ಅಧಿಕಾರಿಗಳು ನಮ್ಮನ್ನ ಹೇಗ್ ಬೇಕೋ ಹಾಗೆ ಆಟ ಆಡಿಸ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯವಾಗಿ ನಾವು ನೋಡಬೇಕು. ಪ್ರತಿಯೊಂದು ವಿಷಯದ ಹಿಂದೂ ಒಂದು ರಾಜಕಾರಣ ಇರ್ತದೆ. ಆ ರಾಜಕಾರಣವನ್ನು ಮೀರಿ ಜನ ಆಲೋಚನೆ ಮಾಡಬೇಕು, ರಾಜಕಾರಣಿಗಳು ಆಲೋಚನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಈ ವಿಚಾರದಲ್ಲಿ ಯಾವುದೇ ಗುಂಪುಗಾರಿಕೆ ಮತ್ತು ಬೇರೆ ಯಾವುದೇ ರೀತಿಯ ಕೋಮುವಾದ ನಡೆದಲ್ಲಿ ಅದೊಂದು ಮುಂದಿನ ಪರಿಣಾಮ ಅಪಾಯಕಾರಿಯಾಗ್ತದೆ. ಹಾಗಾಗಿ ಜನರು ಯಾವುದೇ ರಾಜಕೀಯ ಬೆಂಬಲವಿರಲಿ, ರಾಜಕೀಯ ನಾಯಕರ ಹಿಂದೆ ಹೋಗ್ಲಿ, ರಾಜಕೀಯ ನಾಯಕರ ಹಿಂಬಾಲಕರಾಗ್ಲಿ, ಪಕ್ಷ ಪಾರ್ಟಿ ಬಿಟ್ಟು ಈ ವಿಚಾರ ಮಲೆನಾಡಿನ ಜನರ ಬದುಕಿನ ಪ್ರಶ್ನೆ ಎನ್ನುವುದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅರ್ಥ ಮಾಡ್ಕೊಳ್ದೇ ಇದ್ರೆ ನಮ್ಮ ನಡುವೆ ಒಬ್ಬರ ಮೇಲೆ ಒಬ್ಬರನ್ನ ಎತ್ತಿ ಕಟ್ಟಿ ಇಂಥ ಒತ್ತುವರಿ ಪ್ರಕರಣಗಳನ್ನ ತೆರವುಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಾಗ್ತದೆ. ಈ ರೀತಿ ಮಲೆನಾಡಿನಾದ್ಯಂತ ಇಂಥ ಪ್ರಕರಣಗಳು ನಡೀತಾ ಹೋಗ್ತವೆ. ಇದಕ್ಕೆ ನಮ್ಮ ಜನರಲ್ಲಿರುವ ಭಿನ್ನಾಭಿಪ್ರಾಯವನ್ನೇ ಅಧಿಕಾರಿಗಳು ಬಳಸ್ಕೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಜನಪರ ಹೋರಾಟಗಾರರಂತ ವಿಠಲ್ ಹೆಗ್ಡೆ ಕಲ್ಕುಳಿ ಅವರು ಅನೇಕರು ಈ ವಿಚಾರವನ್ನ ನಾವು ಪ್ರಶ್ನೆ ಮಾಡಿದಾಗ ಹೇಳಿದ್ರು, ಮಲೆನಾಡನ್ನ ಈ ರೀತಿ ಜನರನ್ನ ತೆರವುಗೊಳಿಸುವ ಒಂದು ಪ್ರಕ್ರಿಯೆ ಸರ್ಕಾರದ ಮುಂದಿದೆ ಎನ್ನುವುದನ್ನ ಅವರು ಹೇಳ್ತಾ ಇದ್ರು. ಯಾಕಂದ್ರೆ ಕುದುರೆಮುಖ ಅಭಯಾರಣ್ಯ, ಬೇರೆ ಬೇರೆ ಅಭಯಾರಣ್ಯದ ಹೆಸರಿನಲ್ಲಿ ಜನರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಆಗ್ತಾ ಇತ್ತು. ಈ ರೀಸೆಂಟ್ ಆಗಿ ಇತ್ತೀಚೆಗೆ ಈಶ್ವರ್ ಖಂಡ್ರೆ ಅವರು ಸಮೇತ ಅದನ್ನೇ ಹೇಳಿದ್ರು. ಕುದುರೆಮುಖ ಅಭಯಾರಣ್ಯದಲ್ಲಿ ಅವರಿಗೆ ಅಲ್ಲಿ ಹಣ ಕೊಡ್ತೇವೆ, ಅದಕ್ಕೆ ತೆರವು ಆಗುವವರಿಗೆ ಅಂತ ಹೇಳಿದ್ರು. ನಮ್ಮಲ್ಲಿ ಇರುವಂತ ಒತ್ತುವರಿಗಳಿಗೆ ಹಣ ಕೊಡುವುದಿಲ್ಲ. ಯಾಕೆ ಕೇಳಿದ್ರೆ ಇದು ಸರ್ಕಾರಿ ಜಾಗ, ಅರಣ್ಯ ಭೂಮಿ ಒತ್ತುವರಿ ಮಾಡಿರ್ತೀವಿ. ಇಂಥ ಪ್ರಕರಣಗಳಿಗೆ ಸರ್ಕಾರ ಹಣ ಕೊಡ್ತದೆ ಅನ್ನೋದು ಯಾವುದೇ ಆಸಕ್ತಿ ಯಾವುದೇ ರೀತಿಯಲ್ಲೂ ನಾವು ನಿರೀಕ್ಷೆ ಮಾಡುವಂತಿಲ್ಲ. ಯಾಕೆ ಕೇಳಿದ್ರೆ ಇಲ್ಲಿ ಆದಂತ ಮುಳುಗಡೆ ಇವೆಲ್ಲ ಹಿನ್ನೆಲೆಯಲ್ಲೂ ಸಮೇತ ಯಾವುದೇ ಸರ್ಕಾರಿ ಜಾಗಕ್ಕೆ
ಪರಿಹಾರ ಕೊಟ್ಟಂಥ ಮಾಹಿತಿ ಇಲ್ಲ. ಆ್ಯಕ್ಚುಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡುವುದು ಅಂತಂದರೆ ಒಂದು ಅಫೆನ್ಸ್, ಇದೊಂದು ಅಪರಾಧ. ಈ ಹಿನ್ನೆಲೆಯಲ್ಲಿ ನಾವು ಅವರನ್ನು ನಾವು ಇಷ್ಟು ವರ್ಷದಿಂದ ಇದ್ದೇವೆ, ನಮ್ಮದು ಭೂಮಿ ನಾವು ಕಡಿದು ಮಾಡಿದ್ದೇವೆ, ನಾವು ಫಸಲು ತೆಗಿತಾ ಇದ್ದೇವೆ, ನಮ್ಮ ತೋಟ ಕಡಿಬೇಡಿ ಅಂತ ಹೇಳಿದರೆ ಅದನ್ನು ಸರ್ಕಾರ ಗಣನೆ ತೆಗೆದುಕೊಳ್ಳುವುದಿಲ್ಲ. ಈ ಎಲ್ಲ ಪ್ರಕರಣದ ಹಿನ್ನೆಲೆಯಲ್ಲಿ ಜನ ಅರ್ಥ ಮಾಡ್ಕೊಳ್ಬೇಕು, ನಾವು ಯಾವ ರೀತಿಯಲ್ಲಿ ಮುಂದುವರಿಬೇಕು, ನಮ್ಮೊಳಗಿರುವ ಭಿನ್ನಾಭಿಪ್ರಾಯವನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಎನ್ನುವುದನ್ನು ಜನ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು. ಈ ನಿಟ್ಟಿನಲ್ಲಿ ರಾಜಕಾರಣಿಗಳು, ಸಾಗರ ಮತ್ತು ತೀರ್ಥಹಳ್ಳಿ ಭಾಗದ ಇಬ್ಬರೂ MLAಗಳು ಅರ್ಥ ಮಾಡ್ಕೋಬೇಕು, ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಆಗ ಮಾತ್ರ ಜನರ ನಡುವೆ ನೆಮ್ಮದಿಯ ಬದುಕನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಜನರು ಸಮೇತ ಮುಂದೆ ಇಂಥ ಪ್ರಕರಣಗಳು ಆಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ಮಾತುಕತೆಗಳು ನಡೀಲಿ ಅಂತೇಳಿ ನಮ್ಮೆಲ್ಲರ ಆಶಯವಾಗಿದೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲೂ 1,000 ಮನೆಗಳಿದ್ದರೆ ಆ 1000 ಮನೆಗಳಲ್ಲಿ 500ಕ್ಕೂ ಹೆಚ್ಚು ಮನೆಗಳಿಗೆ ಹಕ್ಕುಪತ್ರಗಳಿಲ್ಲ. ಡಿಮಾಂಡ್ ರಿಜಿಸ್ಟರ್ ಮೂಲಕ ದಾಖಲಿದೆ, ಅವುಗಳನ್ನು ಯಾವಾಗ ಬೇಕಾದರೂ ಸರ್ಕಾರ ಕೆಡವಬಹುದು. ಈ ರೀತಿಯಲ್ಲಿ ನಮ್ಮ ಮಲೆನಾಡಿನ ಜನರು, ರೈತರು ಅರ್ಥ ಮಾಡ್ಕೋಬೇಕಾಗಿದ್ದು, ಮನೆಗಳು ಸಮೇತ ಸರ್ಕಾರಿ ಜಾಗದಲ್ಲೇ ಕಟ್ಕೊಂಡಿದ್ದಾರೆ. ಈ ಹಿಂದೆ ಹೊಸನಗರದಲ್ಲಿ ಇಂಥದ್ದೇ ಒಂದು ಪ್ರಕರಣ ಆಗಿದೆ. ಹಿರಾಗೋಡು ಶಂಕರಪ್ಪಗೌಡರ ಪ್ರಕರಣ, 4 ಎಕರೆ ಅಡಿಕೆ ತೋಟ ಕಡಿದಿದ್ದು. ಇದು ಸಮೇತ ಅವರಿಗೆ ಆಗದೇ ಇದ್ದವರೊಬ್ಬರು ಕೋರ್ಟಿಗೆ ಹೋಗಿದ್ದರು, ಹೈಕೋರ್ಟಿಂದ ಆದೇಶ ತಂದಿದ್ದರು. ಆ ಸಂದರ್ಭದಲ್ಲೂ ಸಮೇತ 4 ಎಕರೆ ತೋಟವನ್ನು ಅರಣ್ಯ ಇಲಾಖೆಯವರು ಕಡಿದಾಕಬೇಕಾಯಿತು ಕೋರ್ಟ್ ಆದೇಶದ ಕಾರಣದಿಂದ. ಇಂಥ ಪ್ರಕರಣಗಳು ಮಲೆನಾಡಿನಲ್ಲಿ ಆಗಬಾರ್ದು. ಈ ಸಂದರ್ಭದಲ್ಲಿ ಕುವೆಂಪು ಅವರು ಗೀತೆ ಒಂದು ನೆನಪಾಗ್ತಿದೆ, ಕಚ್ಚಾಡುವವರನ್ನು ಕೂಡಿಸು ಒಲಿಸು, ಹೊಟ್ಟೆ ಕಿಚ್ಚಿಗೆ ತಣ್ಣೀರೆರಚು ಎನ್ನುವುದಾಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.